ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಈಗ ಸ್ವಲ್ಪ ದಿನಗಳು ಕಂಪ್ಯೂಟರ್ನಲ್ಲಿ ನಾವು ಉಪಯೋಗಿಸಲ್ಪಡುವ ಶಾರ್ಟ್ಕಟ್ ಕೀಸ್ಗಳ ಕುರಿತಾಗಿ ಆತ್ಮಿಕ ವಿಷಯಗಳನ್ನು ಧ್ಯಾನಿಸಲಿಕ್ಕಿದ್ದೇವೆ. ಅದರಲ್ಲಿ ಈ ದಿನ ನೋಡುವುದಾದರೆ, ನಾವು ಕಂಪ್ಯೂಟರ್ನಲ್ಲಿ ವಿಶೇಷವಾಗಿ ಕಂಟ್ರೋಲ್ ಝೆಡ್ ಎಂಬ ಒಂದು ಶಾರ್ಟ್ಕಟ್ ಕೀಯನ್ನು ಉಪಯೋಗಿಸುತ್ತೇವೆ. ಅದು ಯಾಕೆ ಉಪಯೋಗಿಸುತ್ತೇವೆ ಎಂಬುದಾಗಿ ನೋಡುವುದಾದರೆ, ಅದನ್ನು ಕಂಟ್ರೋಲ್+Z ಅನ್ನು ಒತ್ತುವಾಗ ನಮಗೆ ನಾವು ಮಾಡಿದ ಯಾವುದಾದರೂ ತಪ್ಪುಗಳಾಗಲಿ ಅಥವಾ ಈ ಹಿಂದೆ ಅಳಿಸಿ ಹಾಕಿದ ವಿಷಯವಾಗಲಿ ಆ ಕ್ಷಣಕ್ಕೆ ಅದು ಮಾಡಿದ ವಿಷಯ ಮಾಡದ ರೀತಿಯಲ್ಲಿ ಅದು ತೋರಿಸುತ್ತದೆ, ಅಥವಾ ನಾವು ಅದನ್ನು ಮತ್ತೆ ಹಿಂದಿರುಗಿ ಪಡೆದುಕೊಳ್ಳಬಹುದಾದ ಒಂದು ಅವಕಾಶವಾಗಿದೆ. ಪ್ರಿಯರಾದ ದೇವ ಮಕ್ಕಳೇ, ಕಂಟ್ರೋಲ್+Z ಅನ್ನುವ ವಿಷಯ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಸಾಧ್ಯವಾಗುವುದಿಲ್ಲ. ನಾವು ಮಾಡಿದ ತಪ್ಪುಗಳನ್ನು ನಾವು ಮಾಡಿಲ್ಲ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಅಥವಾ ಅದನ್ನು ಪಾಸಿಟಿವ್ ಆಗಿ ನಾವು ನೋಡುವುದಾದರೆ, ಬೈಬಲಲ್ಲಿ ಒಂದು ವಿಷಯ ನೆನಪಾಗುತ್ತದೆ. ಅದೇನೆಂದರೆ, ಇಸಾಕನು ತನ್ನ ಮಕ್ಕಳಾದ ಯಾಕೋಬನು ಮತ್ತು ಏಸಾವನನ್ನು ಆಶೀರ್ವದಿಸುವಾಗ, ಯಾಕೋಬನು ಏಸಾವನನ್ನು ಮೋಸ ಮಾಡಿ ಮೊದಲು ಬಂದು ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಮತ್ತು ಏಸಾವನು ಬಂದು ನನಗೆ ಆ ಆಶೀರ್ವಾದದಲ್ಲಿ ಪಾಲು ಇಲ್ಲವೆಂದು ಕೇಳುವಾಗ, ಯಾಕೋಬನು ಆದಿಕಾಂಡ 27ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು. ಹೌದು ಪ್ರಿಯರಾದ ದೇವ ಮಕ್ಕಳೇ, ಇಸಾಕನು ಅಲ್ಲಿ ಯಾಕೋಬನನ್ನು ಈಗಾಗಲೇ ಆಶೀರ್ವದಿಸಿ ಅದನ್ನು ಮತ್ತೆ ಮರಳಿ ಪಡೆದುಕೊಳ್ಳುವುದಕ್ಕೆ, ಮಾಡುವುದಕ್ಕೆ, ಅದು ಕಂಟ್ರೋಲ್+Z ಅನ್ನು ಒತ್ತುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಯಾಕೋಬನು ಆ ಆಶೀರ್ವಾದದ ಫಲವನ್ನು ಅನುಭವಿಸುವುದನ್ನು ನಾವು ಕಾಣಬಹುದು. ಇವತ್ತು ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮಗೂ ಕೂಡ ದೇವರು ಅನೇಕ ಆಶೀರ್ವಾದಗಳನ್ನು, ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆದರೆ ಅನೇಕ ಸಾರಿ ನಮ್ಮ ಪಾಪಗಳ ದ್ರೋಹಗಳ ನಿಮಿತ್ತ ಅದನ್ನು ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ದೇವರ ವಿಷಯದಲ್ಲಿ ಕಂಟ್ರೋಲ್+Z ಎಂದಿಗೂ ಇಲ್ಲ. ಆತನು ಆಶೀರ್ವದಿಸಿದಾಗ ಅದು ನಿಶ್ಚಯವಾಗಿ ನಮಗೆ ಬಂದೇ ಬರುತ್ತದೆ. ಆ ಆಶೀರ್ವಾದವು ನಮಗೆ ತಪ್ಪಲಾರದು. ಅಂಥ ಆಶೀರ್ವಾದವನ್ನು ನಾವು ಆತನ ಕೃಪೆಯಿಂದ ಹೊಂದಿಕೊಳ್ಳೋಣ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಕೃಪೆಯನ್ನು ಪಡೆದುಕೊಳ್ಳೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.